ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕವನ. ನನ್ನೆಲ್ಲ ಫ್ರೆಂಡ್ಸ್ಗೂ ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಚಿಕನ್ ಗ್ರೇವಿ ಬಂದುಬಿಟ್ಟು ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ, ಮುದ್ದೆ, ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಾಣಲೆಯನ್ನು ಇಟ್ಕೊಬೇಕು. ಅದಕ್ಕೆ ನಾನಿಲ್ಲಿ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನು 1 by 1 ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಈರುಳ್ಳಿ ಜೊತೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೇಕು. ಅದೆರಡು ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆನೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ. ನಾನ್ ವೆಜ್ಗೆ ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡಿ. ಸೊ ಅದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ಈ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮೆಟೊ, 2 ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಈಗ ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಒಂದು ಗೊಜ್ಜಿನ ಹದಕ್ಕೆ ಬರಬೇಕು. ಸೊ ಅದಕ್ಕೆ ನಾನು ಇದನ್ನು ಪ್ಲೇಟ್ ಮುಚ್ತಾ ಇದ್ದೀನಿ. ಆ್ಯಂಡ್ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ ಬೇಕಾಗಿರೋದು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪಿನ ಕಾಳು ಮತ್ತು ಕಾಳುಮೆಣಸು, ಜೊತೆಗೆ ಸ್ವಲ್ಪ ಗಸಗಸೆ. ಇದ್ರ ಜೊತೆಗೆ ನೀವು ಬೇಕಾದರೆ ಬಿಳಿ ಎಳ್ಳನ್ನು ಹಾಗೂ ಒಂದು 2ರಿಂದ 3 ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲ ಅದನ್ನು ಆ್ಯಡ್ ಮಾಡಿಲ್ಲ. ಸೊ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ಳೋದ್ರಿಂದ. ಈಗ ಇದಿಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರ ಹಸಿ ವಾಸನೆ ಹೋಗೋವರೆಗೂ ಬಾಣಲೆಯಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡ್ಕೊಂಡಿರೋ ಈ ಪದಾರ್ಥಗಳನ್ನೆಲ್ಲ ನಾವು ಕುಟ್ಟೋ ಕಲ್ಲಲ್ಲಿ ಕುಟ್ಕೊಳ್ಳೋಣ. ಸೊ ಈಗ ನಾನಿಲ್ಲಿ ನೋಡ್ತಾ ಇದ್ದೀರಲ್ವ, ನಾನಿವಾಗ ಇದನ್ನು ಕಲ್ಲಲ್ಲಿ ಕುಟ್ಕೊಳ್ಳೋಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ತರಿಯಾಗೆ ಕುಟ್ಕೊಳ್ಳಿ. ಇದನ್ನು ಕುಟ್ಕೊಂಡಾದಮೇಲೆ ಈಗ ನಮ್ಮ ಗೊಜ್ಜು ಅಂದರೆ ಇದೇನಿದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದು ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಅರ್ಧ kg ಚಿಕನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬರೀ ಅರ್ಧ kg ಚಿಕನ್ ಯೂಸ್ ಮಾಡಿಕೊಂಡು ಒಂದು ಗ್ರೇವಿ ಅದಕ್ಕೆ ನಾನಿಲ್ಲಿ ಮಾಡ್ಕೊಳ್ತಾ ಇರೋದಲ್ವ, ಹಂಗಾಗಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ 1 kg ಕ್ವಾಂಟಿಟಿಗೆ ಇದನ್ನು ಒಂದು 2ರಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ ಐಟಮ್ಸ್ಗಳನ್ನ, ಓಕೆನಾ. ಈಗ ನಾನು ಇದಕ್ಕೆ ಅರಿಶಿನ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಅರಿಶಿನ ಕೂಡ ಅದು ಹಸಿ ವಾಸನೆ ಹೋಗ್ಲಿಕ್ಕೋಸ್ಕರ ಹಾಕ್ಕೊಳ್ಳೇಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಕುಟ್ಕೊಂಡಿದ್ದೀವಲ್ಲ ಈ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗರಂ ಮಸಾಲ ಏನು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕಿ ಆ್ಯಂಡ್ ಇದನ್ನು ಹಾಕಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಯಾವುದೇ ಒಂದು ನಾನ್ ವೆಜ್ ಚಿಕನ್ ಸಾಂಬಾರು ಆಗಿರ್ಬೋದು, ಮಟನ್ ಸಾಂಬಾರು ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅದನ್ನು ಯೂಸ್ ಮಾಡ್ಕೊಬೋದು. ಜೊತೆಗೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಎಷ್ಟು ಯೂಸ್ ಮಾಡಿರ್ತೀರೋ ಅದರ ಅರ್ಧದಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಮಸಾಲ ಹಿಡಿಬೇಕಾಗಿರೋದಕ್ಕೆ. ಇವಾಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಇಲ್ಲಿ ಗ್ರೇವಿಗೆ ಬೇಯಬೇಕಲ್ವ, ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಗ್ರೇವಿ ಆಗಿರೋದ್ರಿಂದ ಜಾಸ್ತಿ ನೀರೇನು ಬೇಡ, 1 ಕಪ್ ನೀರು ಸಾಕು. ನೀರು ಹಾಕಿದ ಮೇಲೆ ಚೆನ್ನಾಗಿ 1 ರೌಂಡ್ ತಿರುಗಿಸ್ಕೊಳ್ಳಿ. ಇದಾದಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಪುದೀನನ ಹಾಗೆ ಹಾಕಿ. ಆ್ಯಂಡ್ ಸ್ವಲ್ಪ ತುಂಬ ಸಣ್ಣಗೆ ಹೆಚ್ಚಬೇಡಿ, ಈ ಥರ ದಪ್ಪ ಹೆಚ್ಚಿಬಿಟ್ಟು ಹಾಕಬೇಕು. ಯಾಕಂದರೆ ಅದೆಲ್ಲ ನಿಮಗೆ ಬಾಯಿಗೆ ಸಿಗ್ತಾ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲ ನನಗೆ ತುಂಬ ಸಣ್ಣಗೆ ಬೇಕು ಅಂತ ಅಂದರೆ ಇದನ್ನು ನೀವು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಆ್ಯಂಡ್ ಸಣ್ಣ ಹೆಚ್ಕೊಂಡು ಹಾಕ್ಕೋಬೋದು.
ಓಕೆನಾ. ಈಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ನಾನು ಇದನ್ನು ಸ್ವಲ್ಪ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ನೀವು ಆಲ್ಮೋಸ್ಟ್ ಚಿಕನ್ ಗ್ರೇವಿಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು, ಇದು ಎಲ್ಲದಕ್ಕೂ ಯೂಸ್ ಮಾಡಿ. ಆವಾಗ ಅದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಆ ಗ್ರೇವಿ ಎಲ್ಲ ಗಟ್ಟಿ ಆಗುತ್ತೆ. ಸೊ ಈಗ ನಾನೀಗ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಈ ಒಂದು ಗ್ರೇವಿಗೆ ರೈಸ್ ಹಾಕ್ಕೊಂಡು ಬಿರಿಯಾನಿ ಸಹ ಮಾಡ್ಕೊಬೋದು. ಇದಿಷ್ಟೇ ಸಿಂಪಲ್ ಮೆಥಡು. ನೀವು ಇದಕ್ಕೆ ರೈಸ್ ಹಾಕ್ಕೊಂಡ್ರೆ ಬಿರಿಯಾನಿ ಆಗುತ್ತೆ. ಇದನ್ನು ಹಾಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಗ್ರೇವಿ ಆಗುತ್ತೆ. ಈಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದ್ದಿದೆ ಆ್ಯಂಡ್ ಕುದೀತಾ ಇದೆ ಅಲ್ವಾ. ಇವಾಗ ಅದನ್ನು ಒಂದ್ಸಲಿ ತಿರುಗಿಸ್ಕೊಳ್ಳಿ. ಗ್ರೇವಿ ನೋಡಿ ಗಟ್ಟಿಯಾಗಿದೆ. ಈ ಒಂದು ಹದಕ್ಕೆ ಬಂದಾಗ ನೀವು ಆಫ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸ್ವಲ್ಪ ಆಯಿಲ್ನೆಸ್ ಬೇಕಂದರೆ ಅದು ಇನ್ನೂ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಿ, ಆಗ ಅದು ಆಯಿಲ್ ಬಿಟ್ಕೊಳ್ಳುತ್ತೆ. ನನಗಿವಾಗ ಇಷ್ಟೊಂದು ಗಟ್ಟಿ ಸಾಕು ನನಗೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ನೀವು ಈ ಥರ ಆರಾಮಾಗಿ ಮನೇಲೇ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದಾಗೆ ಇದಕ್ಕೆ ನೀವು ರೈಸ್ ಹಾಕ್ಕೊಂಡ್ರೆ ಏನು ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಓಕೆನಾ. ಇದಕ್ಕೆ ರೆಡಿ ಆಗಿದೆ. ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ಆ್ಯಂಡ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ. ನಿಮಗೆ ತುಂಬ ಗ್ರೇವಿ ಬೇಕಂದರೆ ಸ್ವಲ್ಪ ನೀವು ಗೋಡಂಬಿನ ರುಬ್ಬಿ ಹಾಕ್ಕೊಳ್ಳಿ ಆ್ಯಂಡ್ ಅದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಗ್ರೇವಿ ರೆಡಿಯಾಗಿದೆ. ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಮಾಡ್ಕೊಬೋದು ಅಂತ. ಇನ್ನೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.